ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದೇವೇಗೌಡರನ್ನ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಸುದ್ದಿಗೋಷ್ಠಿಯನ್ನೆಲ್ಲ ಮಾಡಿದ್ರು ದೇವೇಗೌಡರು, ಆರೋಗ್ಯವಾಗಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಕೂಡ. ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆಯೂ ಮಾತನಾಡಿದ್ರು. ತಮ್ಮ ಕಾರ್ಯಕರ್ತರಲ್ಲಿ ಜೋಶನ್ನು ತುಂಬುವಂತಹ ಕೆಲಸವನ್ನ ಮಾಡಿದ್ರು. ಓಡಾಡೋದಕ್ಕೆ ಅಷ್ಟು ಸಾಧ್ಯ ಆಗ್ತಾ ಇಲ್ಲ, ವೀಲ್ ಚೇರ್ನಲ್ಲಿ ಅಡ್ಡಾಡ್ತಿದ್ದಾರೆ. ಮೊನ್ನೆ ಹಾಸನದಲ್ಲಿ ದುರಂತ ನಡೆದಂತಹ ಸಂದರ್ಭದಲ್ಲೂ ಅಲ್ಲಿಗೆಲ್ಲ ಹೋಗಿ ಬಂದಿದ್ರು. ಗಾಯಾಳುಗಳನ್ನ ಮೀಟ್ ಆಗಿದ್ರು, ಮೃತರ ಕುಟುಂಬಸ್ಥರನ್ನ ಮೀಟ್ ಆಗಿದ್ರು. ಅಂದರೆ ಅಷ್ಟು ವಯಸ್ಸಾಗಿದ್ರೂ ಕೂಡ ದೇಹದಲ್ಲಿ ಶಕ್ತಿ ಇಲ್ಲದೆ ಇದ್ರು. ಅವರಲ್ಲಿದ್ದಂತಹ ಆ ಜೀವನೋತ್ಸಾಹ ಅದು ಯಾವತ್ತೂ ಕೂಡ ಕಡಿಮೆಯಾಗಿಲ್ಲ. ಈಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಬಹಳ ಆಕ್ಟಿವ್ ಆಗಿದ್ದವರು ದೇವೇಗೌಡರು, ನಡೆಯೋದಕ್ಕಾಗ್ತಿಲ್ಲ ಸರಿಯಾಗಿ ಅನ್ನೋದು ಬಿಟ್ರೆ ವೀಲ್ ಚೇರ್ನಲ್ಲೇ ಅಡ್ಡಾಡೋರು. ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು, ಅದಕ್ಕೂ ಮುಂಚೆ ಹಾಸನಕ್ಕೆಲ್ಲ ಹೋಗಿ ಬಂದ್ರು. ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ಏನಾಗಿದೆ? ವೈದ್ಯರು ಏನ್ ಹೇಳ್ತಿದ್ದಾರೆ? ಏನ್ ಮಾಹಿತಿ ಇದೆ ಮಂಜುನಾಥ್? ವಿದ್ಯಾ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ನಿನ್ನೆ ತಡರಾತ್ರಿ ಆರೋಗ್ಯದಲ್ಲಿ ಏರುಪೇರು ಕಂಡಿದ್ದು. ಹೀಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಏನು ಕಳೆದ ಹಲವು ದಿನಗಳಿಂದ ಕೂಡ ಅವರಿಗೆ ಆರೋಗ್ಯದಲ್ಲಿ ಅಂದ್ರೆ ಜ್ವರ ಆಗಿರ್ಬೋದು ಅಥವಾ ನೆಗಡಿ, ಜೊತೆಗೆ ಬಾಡಿ ಒಂದು ಊತ ಕಾಣಿಸ್ಕೊಳ್ತಾ ಇತ್ತು. ಕಳೆದ 15 ದಿನಗಳಿಂದಲೂ ಕೂಡ ಅವರು ರೆಗ್ಯುಲರ್ ಚೆಕಪ್ ಹೋಗಿ 1-2 ದಿನ ಆಸ್ಪತ್ರೆಯಲ್ಲಿ ದಾಖಲಾಗಿ ನಂತರ ಡಿಸ್ಚಾರ್ಜ್ ಆಗಿದ್ರು. ನಂತರ ಪ್ರೆಸ್ ಮೀಟ್ ಅನ್ನು ಕೂಡ ಅವರೇ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರೇ ಸ್ವತಃ ತಮ್ಮ ಆರೋಗ್ಯದ ಬಗ್ಗೆ ಹೇಳಿದ್ರು. ಅದ್ರ ಕಾಲೊಂದು ಊತ ಇದೆ, ಅದ್ರ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಮಾತನ್ನ ಸ್ವತಃ ದೇವೇಗೌಡರು ಹೇಳಿದ್ರು. ಆದ್ರೆ ನಿನ್ನೆ ತಡರಾತ್ರಿ ಆರೋಗ್ಯದಲ್ಲಿ ಒಂದಷ್ಟು ಏರ್ಪೇರಾದ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಅವರ ಕುಟುಂಬಸ್ಥರು ಮಾಡಿರುವಂತದ್ದು. ಈಗ ಅವರಿಗೆ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಆರೋಗ್ಯದಲ್ಲಿ ಒಂದು ಸ್ವಲ್ಪ ಚೇತರಿಕೆ ಕೂಡ ಕಂಡು ಬಂದಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ಏನು ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬಿಟ್ಕೊಡ್ತಿಲ್ಲ. ಜೊತೆಗೆ ವೈದ್ಯರನ್ನು ಕೂಡ ಸಂಪರ್ಕಿಸುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಅವ್ರ ಕುಟುಂಬಸ್ಥರ ಸದಸ್ಯರನ್ನು ಕೂಡ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನ ಶೇರ್ ಮಾಡ್ಲಿಕ್ಕೆ ಅವರು ಹಿಂದೇಟನ್ನ ಹಾಕಿರುವಂತದ್ದು. ಹಾಗಾಗಿ ಇನ್ನೇನು ಇವತ್ತು ಅಥವಾ ನಾಳೆ ಅವರು ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿರುವಂತದ್ದು. ವಿದೇಶ್ರೀ, ಥ್ಯಾಂಕ್ ಯು ಮಂಜುನಾಥ್. ತಮ್ಮೆಲ್ಲ ಡೀಟೇಲ್ಸ್ಗೆ. ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಆಗಲಿದ್ದಾರೆ ಅನ್ನುವಂಥ ಮಾಹಿತಿ ಆಪ್ತ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಇಲ್ಲಿಗೆ ದೇವೇಗೌಡರು ಚೇತರಿಸಿಕೊಳ್ತಿದ್ದಾರೆ, ಆರೋಗ್ಯವಾಗಿದ್ದಾರೆ ಅನ್ನೋದು ಅವರ ಅಭಿಮಾನಿಗಳಿಗೆ ಸಮಾಧಾನ ತರುವಂತಹ ವಿಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.